ಹಾಡಿಗಳು. ಆ 37 ಕೋಟಿ ಹಾಡಿಗಳಲ್ಲಿ 6809 ಆದಿವಾಸಿಗಳ ಭಾಷೆ ಅಸ್ತಿತ್ವದಲ್ಲಿದೆ. ನೋಡ್ರಿ ಪ್ರಕೃತಿ ವಿಸ್ಮಯ ಹೇಗಿದೆ ಅಂತ ಹೇಳಿ. ಆ ಹಾಡಿಗಳಲ್ಲಿ 37 ಕೋಟಿ ಹಾಡಿಗಳಲ್ಲಿ ಇಷ್ಟು ಭಾಷೆ ಅಸ್ತಿತ್ವದಲ್ಲಿದೆಯಲ್ಲ, ನಮ್ಮ ದೇಶದ ಹಾಡಿಗಳಲ್ಲಿಯೂ ಕೂಡ 700 ಭಾಷೆಗಳು ಅಸ್ತಿತ್ವದಲ್ಲಿದೆಯಂತೆ. ಆ 700 ಭಾಷೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಆಧುನಿಕ ಪ್ರಯೋಗದ ಮೂಲಕ, ಮಾಹಿತಿ ತಂತ್ರಜ್ಞಾನದ ಮೂಲಕ, ಅಭಿವೃದ್ಧಿಯ ಹೆಸರಿನಲ್ಲಿ ಆ ಭಾಷೆಗಳೆಲ್ಲ ಸಾಯುವ ಹಂತಕ್ಕೆ ಬಂದಿದೆ. ಅವುಗಳನ್ನು ಅಭಿವೃದ್ಧಿ ಕನಸು ಕಾಣ್ತಾ ಇದೆಯೇನೋ ಅನ್ನೋ ರೀತಿ ಆಗಿದೆ. ಆದಿವಾಸಿಗಳ ಭಾಷೆಗಳ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿ, ಅದರಲ್ಲಿ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇರೋದು, ನಮ್ಮ ದೇಶಕ್ಕೆ ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳ್ಳುತ್ತಾ ಇದೆ. ಅದರಲ್ಲಿ 50 ಭಾಷೆಗಳು ಕೊನೆಯ ಹಂತ ತಲುಪೋ ಸ್ಥಿತಿ ಬಂದಿದೆಯಂತೆ. ಯಾಕೆ ಅಂತ ಹೇಳಿದ್ರೆ 50 ಭಾಷೆಗಳನ್ನ ಮಾತನಾಡ್ತಕ್ಕಂತಹ ಜನ ಕೇವಲ 30 ರಿಂದ 40 ಜನ ಮಾತ್ರ ಉಳ್ಕೊಂಡಿದ್ದಾರಂತೆ ಆದಿವಾಸಿಗಳು. ಇದನ್ನೆಲ್ಲ ವೈಜ್ಞಾನಿಕವಾಗಿ ಗುರುತಿಸಿ ಆದಿವಾಸಿಗಳಲ್ಲಿ ಆ ಒಂದು ಹಾಡಿಗಳಲ್ಲಿ ಇರ್ತಕ್ಕಂತಹ ಜನಸಂಖ್ಯೆನೂ ಕಡಿಮೆ ಆಗಿದೆ, ಅವರ ಭಾಷೆನೂ ಕೂಡ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ.